ತೊಕ್ಕೊಟ್ಟಿನಿಂದ ಚೆಂಬುಗುಡ್ಡೆಯವರೆಗೆ ಹಾಗೂ ಅಸೈಗೋಳಿಯಿಂದ ನಡುಪದವು ತನಕ ನಿರ್ಮಾಣ ಆಗಲಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ ತೊಕ್ಕೊಟ್ಟಿನಲ್ಲಿ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಮಾಣ ಆಗಲಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ನಾನು ಮಾಡುವ ಯಾವುದೇ ಅಭಿವೃದ್ಧಿ ಕೆಲಸ ಓಟಿಗಾಗಿ ಅಲ್ಲ, ಮುಂದಿನ ತಲೆಮಾರಿಗಾಗಿ. ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ವಿಚಾರ ಬಂದಾಗ ಯಾವುದೇ ರಾಜಿ ಇಲ್ಲ. ಇಷ್ಟು ವರ್ಷ ಯಾವುದೇ ವ್ಯಾಪಾರಿಗಳಿಗೆ ತೊಂದರೆ ನೀಡಿಲ್ಲ. ಅಂಗಡಿ ಎದುರು ಶೀಟ್ ಎಷ್ಟು ಮುಂದಕ್ಕೆ ಹಾಕಿದರೂ ಅಡ್ಡಿಪಡಿಸಿಲ್ಲ. ಆದರೆ ರಸ್ತೆ ಅಭಿವೃದ್ಧಿ ಆಗುವಾಗ ವ್ಯಾಪಾರಿಗಳ ಸಹಕಾರ ಅಗತ್ಯ. ರಸ್ತೆ ನಿರ್ಮಾಣ ಬಳಿಕ ದುಡಿಯುವ ವರ್ಗ, ರಿಕ್ಷಾ ಚಾಲಕರ ಹಿತದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಉಳ್ಳಾಲ ಸ್ಮಾರ್ಟ್ ಮಾಡುವ ನಿಟ್ಟಿನಲ್ಲಿ ವಿದ್ಯುತ್ ತಂತಿಗಳನ್ನು ಮಣ್ಣಿನಡಿ ಹಾಕುವ ವ್ಯವಸ್ಥೆಗೆ 220 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ. 24 ಗಂಟೆ ಕುಡಿಯುವ ನೀರು, ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗುತ್ತಿದೆ. ಈಗಾಗಲೇ ಕ್ಷೇತ್ರದ ಅಭಿವೃದ್ಧಿಗಾಗಿ 80 ರಿಂದ 100 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದರು. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಅವತ್ತು ನಾನಾಗಿ ನನ್ನ ಪರವಾಗಿ ಬಂದಂತಹ ಎಲ್ಲ ನನ್ನ ಸನ್ಮಿತ್ರನ ಒಂದು ಮಾತನ್ನು ಹೇಳಿದ್ದೇವೆ. ಯಾವೆಲ್ಲ ಅಭಿವೃದ್ಧಿ ಕೆಲಸದ ನಮ್ಮ ಕ್ಷೇತ್ರದಲ್ಲಿ ಮಾಡ್ತೇವ, ಖಂಡಿತವಾಗಿಯೂ ಅವಕಾಶ ಸಿಕ್ಕಿದ್ರೆ ಆ ಒಂದು ಕೆಲಸ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿ ನಾನು ಮತ್ತು ನನ್ನ ಸನ್ಮಿತ್ರರು ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವ ಆ ಮಾತನ್ನು ಹೇಳಿದ್ದೇವೆ. ಅದು ನಾನು ಪುನರುಚ್ಚರಿಸ್ತೇನೆ. ಯಾವುದೆಲ್ಲ ಕೆಲಸ ನಾನು ಹೇಳಿದ್ದೇನೆ ಎಲ್ಲವನ್ನು ಕೂಡ 100ಕ್ಕೆ 100 ಖಂಡಿತವಾಗಿ ನಾನು ಮಾಡಿ ಕೊಡದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಬಹುಶಃ ಈ ಒಂದು ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಇದು ಬಹಳ ದೊಡ್ಡದ ಮಾತು, ಕನಸು ಹಿಂದಿನಿಂದಲೂ ಕೂಡ ಹಂತವಾಗಿ ಬಹುಶಃ ನಾನು ವಿಶೇಷ ನಮ್ಮದೇ ಆದ ಅನುದಾನದಿಂದ, ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಇಲ್ಲದೆ, ರಾಜ್ಯದ ವಿಶೇಷ ಅನುದಾನ ಇಲ್ಲದೆ ಶಾಸಕರಿಗೆ ಕೊಡುವಂಥ ಅನುದಾನದಲ್ಲೇ ಅದನ್ನು ಒಂದೇ ರಸ್ತೆಗೆ ಹಂತವಾಗಿ ಮೀಸಲಿಟ್ಟುಕೊಂಡು ಕಲಸಲ ವಿಶೇಷ ಕೇಂದ್ರದ ಸಂದರ್ಭದಲ್ಲಿ ಏನು ಇವತ್ತು ತೊಕ್ಕೋಡು ಜಂಕ್ಷನ್ನಿಂದ ಬೊಬ್ಬಕಟ್ಟು ತನಕ ಮತ್ತು ನಮ್ಮ ಅಸೈಗೋಳಿಯಿಂದ ಅದಕ್ಕೆ ಮುಂದುವರಿಸುವಂಥ ಈ ಒಂದು ಕಾಮಗಾರಿಗೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ನಾನು ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಅದು ಎಲ್ಲಿಯೂ ಕೂಡ ನಾನು ಈ ರೀತಿ ಕಾರ್ಯಕ್ರಮ ಮಾಡಿದ್ದು ಬಹಳಷ್ಟು ಕಡಿಮೆ. ಇಲ್ಲಿ ನಾನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ಅದು ನಮಗೆ ಇಲ್ಲಿ ಪ್ರಚಾರ ಸಿಗಬೇಕಂತ ಅಲ್ಲ, ಈ ಊರೆಲ್ಲ ಅಂಗಡಿಯವರಿಗೆ ಮತ್ತು ರಿಕ್ಷಾ ಮಾಲಕರಿಗೆ, ಚಾಲಕರಿಗೆ ಏನು ಅಭಿವೃದ್ಧಿ ಕೆಲಸ ಅಂತ ಇವತ್ತು ಗೊತ್ತಾಗಬೇಕು, ನಿಮಗೆ ಮಾಹಿತಿ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಮಾಡುವ